ಟೋಲ್ ತಗೋ, ಮೈಸೂರು ಟೋಲ್. ಮೈಸೂರು ಟೋಲ್ ನಾನು ಮೈಸೂರು ಎಕ್ಸಿಟ್. ಇಲ್ಲೇ ಬಡ್ಡಿ ಮೈಸೂರು ರೋಡು ಎಷ್ಟು ಆನ್ಲೈನ್ ಓಲಾ. ಓಕೆ ಗಾಯ್ಸ್, ಮೈಸೂರು ಟೋಲ್ಗೆ ಟಿಕೆಟ್ ತೊಗೊಂಡಾಯ್ತು. ಸೊ ಇನ್ನು ಮೈಸೂರಲ್ಲಿ ಸಿಗೋಣ ಬನ್ನಿ. ಸೊ ಇವಾಗ ನಾವು ಬಿಟ್ಟಿರೋದು ಶಾರ್ಪು 7 o'clockಗೆ. ಸೊ ಎಷ್ಟು ಗಂಟೆಗೆ ರೀಚ್ ಆಗಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ. ನಿಧಾನಕ್ಕೆ ಹೋಗ್ತೀವಿ, ಆಲ್ಮೋಸ್ಟ್ ಮಾರ್ನಿಂಗ್ ರೈಡ್ ಅಲ್ಲ. ಸೊ ಆರಾಮಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಗೊತ್ತಿರ್ಬೋದು ನಿಮಗೆ ಮೈಸೂರಿಗೆ ಎಂತಕ್ಕೆ ಹೋಗ್ತಿದ್ದೀನಿ ನಾನು ಅಂತ. ಸೊ ಇವತ್ತು ಒಂದು ಇವೆಂಟ್ ಇದೆ, NMBC. ಅದು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇರು ಬರ್ತಾ ಇದೆ. A few moments later. ಅದು ಮಹಾಜನ ಕಾಲೇಜ್ ಗ್ರೌಂಡಲ್ಲಿ. ಸೊ ಬೈಕರ್ಸ್ ಕಾರ್ನಿವಲ್ ಅಂತ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಇವಾಗ ಆಲ್ರೆಡಿ ನಾವು ಮಂಡ್ಯದಲ್ಲಿದ್ದೀವಿ. ಮೇನ್ ಹತ್ತತ್ರ 1 hourಗೆ ರೀಚ್ ಆಗಿಬಿಡ್ತೀವಿ. ಓಕೆ, ಫೈನಲಿ ಮೈಸೂರಿಗೆ ಬಂದ್ವಿ ಗೈಸ್. ಇನ್ನೇನು 4 ಕಿಲೋಮೀಟ್ರ್ ಇದೆ. ಸೊ ಇವತ್ತು ನಾವು ಹೋಗ್ತಾ ಇರೋದು ಬೈಕರ್ಸ್ ಫೆಸ್ಟ್ಗೆ. ಸೊ ಅಲ್ಲೊಂದು ಚೆನ್ನಾಗಿದೆ ಒಂದು ಇವೆಂಟು. ಮತ್ತು ನೋಡೋಣ ಬನ್ನಿ ಯಾವ ಥರ ಇದೆ ಆ ಇವೆಂಟು. ಮತ್ತು ಎಲ್ಲ ಥರ ಬೈಕರ್ಸ್ಗಳು ಬರ್ತಾರೆ, ಯೂಟ್ಯೂಬರ್ಸ್ ಮತ್ತು ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇರ್ತಾರೆ. ಸೊ ನೋಡೋಣ ಬನ್ನಿ. ರೈಟಲ್ಲಿ ಹಾಂ, ಇದೇ ಗ್ರೌಂಡು. ಎಲ್ಲಿ ಪಾರ್ಕಿಂಗ್ ಮಾಡೋದು? ಇಲ್ಲೇ ಮಾಡೋಣ. ಭಾಳ ಚೆನ್ನಾಗೈತೆ. ಯಾರು ಅವರೇನ? ಆ ಕಡೆ ಬನ್ನಿ ಮಾತಾಡ್ಸೋಣ.
ಕೊಡಿ. ಎಕ್ಸಾಂಪಲ್ ಏನು ಕೊಟ್ಟೆ ಅಂತ ಅಂದ್ರೆ ಇದು ಒಂದ್ ಸ್ಟೆಪ್ ಅದಕ್ಕಿಂತ ಮೇಲೆ. ಎಕ್ಸಿಬಿಷನ್ ಅಲ್ಲಿ ಜೈಂಟ್ ವೀಲು ಮತ್ತೆ ಇನ್ನೊಂದೇನೋ ಕ್ಲಾಕ್ ತರ ಟವರ್ ತರ ಏನೋ ಸುತ್ತುತ್ತಲ್ಲ, ಆ ಎಲ್ಲ ಗೇಮ್ಸ್ ಬಿಟ್ಟು ಬೇರೆ ಎಲ್ಲ ಗೇಮ್ಸ್ ಇರುತ್ತೆ. ಬಟ್ ಅದೇ ತರ ಥ್ರಿಲ್ ಬೇಕು ಅಂತಂದ್ರೆ ನಿಮ್ಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಸ್ಟಂಟ್ ಶೋ ಕೂಡ ಇರುತ್ತೆ. ಸೊ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡೋ ಟೈಮ್ ಈಗಾಗಲೇ ಬಂದಾಗಿದೆ. ಆ 30% ಜನ ಯಾರು ನಮ್ ಜೊತೆ ಈ 2 ವರ್ಷ ತುಂಬಾ 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 ಸಪೋರ್ಟ್ ಮಾಡಿ ಇಲ್ಲಿ ತನಕ ಇವತ್ತಿಗೂ ನಮ್ ಜೊತೆ ಇದ್ದೀರಾ, ಐ ವೆಲ್ಕಮ್ ಯು ಆಲ್. ಅಂಡ್ ಇನ್ನ 70% ಜನ ಯಾರ್ಯಾರೆಲ್ಲ ಇದ್ದೀರಾ ನಮ್ಗೆಲ್ಲ ತುಂಬಾನೇ ಸಪೋರ್ಟ್ ಮಾಡಿ ಬಂದಿದ್ದೀರಾ. ಯಾಕೆ ಆಗ್ತಾ ಇದೆಯಾ ಕೇಳಿಸಿಲ್ಲ ಅಂತಂದ್ರೆ ಪ್ರೊಸೀಡ್ ಆಗೋದಿಲ್ಲ. ಮ್ಯೂಸಿಕ್ ಆಫ್, ಮ್ಯೂಸಿಕ್ ಆಫ್. ಹೌ ಆರ್ ಯು ಮೈಸೂರು? ನನಗೆ ಕೇಳಿಸೋದಂಗ ನಾನು ಶುರು ಮಾಡೋದಿಲ್ಲ. ಸೊ ಶುರು ಆಗಿ ಆಕ್ಟಿವಿಟೀಸ್ ಎಲ್ಲ ಆಗ್ಬೇಕು, ಮಕ್ಕಳೆಲ್ಲ ಆಟ ಆಡ್ಬೇಕು ಅಂತ ಅಂದ್ರೆ ನೀವು ನನಗೆ ಸಪೋರ್ಟ್ ಮಾಡ್ಲೇಬೇಕು. ನಾನು ಇಲ್ಲಿ ನಮ್ಮ ವಾಲಂಟಿಯರ್ಸ್ ಕಿರ್ಚ್ತಾ ಇದ್ರೆ ಕಾರ್ಯಕ್ರಮಕ್ಕೆ ಬಂದಿರೋರು ನೀವು ಕಿರ್ಚ್ರ. ಹೌ ಆರ್ ಯು ಮೈಸೂರು? ಸೂಪರ್ ಸೂಪರ್, ಇದು ಎನರ್ಜಿ ನಮಗೆ ಆಕ್ಚುಲಿ ಬೇಕಾಗಿರೋದು. ಸೊ ಐ ವೆಲ್ಕಮ್ ಎವ್ರಿಬಡಿ ಫಾರ್ ಮೈಸೂರು ಬೈಕರ್ಸ್ ಕಾರ್ನಿವಲ್ 2025. ಸೊ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಚೀಫ್ ಗೆಸ್ಟ್ ನಾವು ವೆಲ್ಕಮ್ ಮಾಡೋ ಟೈಮ್. ಸೊ ಫಸ್ಟ್ ಟೈಮ್ ನಾವು ಹೋಗ್ಬಿಟ್ಟು ಹೇಳಿದಾಗ ಈ ವ್ಯಕ್ತಿಗೆ ಸರ್ ಈ ತರ ಒಂದೇನೋ ಕಾರ್ಯಕ್ರಮ ಇಟ್ಕೊಂಡಿದೀವಿ, ನಾವು ಈವೆಂಟ್ ಮಾಡ್ತಾ ಇದೀವಿ, ಈವೆಂಟ್ ಅಲ್ಲಿ ಅವೇರ್ನೆಸ್ ಕೂಡ ಇರುತ್ತೆ. 09 ರೈಡರ್ ಎಕೆ ರಘುವಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ಟು ದಿ ಈವೆಂಟ್. ಸ್ವಲ್ಪ ಮೆನ್ ಡಾಮಿನೇಷನ್ ಆಗೋಯ್ತು ಅದು ಇದು ಅಂತೆಲ್ಲ ತಲೆಗೆಡ್ಸ್ಕೋಬೇಡಿ. ಇತ್ತೀಚೆಗೆ ಈಗಿನ ಜನರೇಷನ್ ಅಲ್ಲಿ ಹುಡುಗಿಯರು ಕೂಡ ಬೈಕ್ ಓಡಿಸ್ತೀವಿ, ಹುಡುಗಿಯರು ಕೂಡ ಬೈಕ್ ಓಡಿಸಿ ಅಲ್ಲಿ ಇಲ್ಲಿ ಏನೇನೋ ಮಾಡಿ ಮೋಟೋ ಸೈಕಲಿಸ್ಟ್ ಎಲ್ಲ ಆಗ್ತೀವಿ. ನಮ್ಮ ಮೈಸೂರಲ್ಲಿ ಈ ಒಂದು ಹುಡುಗಿ ಮೋಟೋ ಬ್ಲಾಗರ್ಸ್ ಆಕ್ಚುಲಿ ಸ್ವಲ್ಪ ಕಮ್ಮಿ, ಬೇರೆ ಬೇರೆ ಜಾಗಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ತುಂಬಾನೇ ತುಂಬಾ ಎಲ್ಲರಿಗೂ ಫೇವರೇಟ್ ಆಗಿರ್ತಕ್ಕಂತಹ ಕಾಂಚನ ಗಂಗಾ ಅವರು ಕೂಡ ಇಲ್ಲಿದ್ದಾರೆ. ಸೊ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ಕಾಂಚನಾ ಟು ದಿ ಇವೆಂಟ್. ಪ್ಲೀಸ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಲೇಡೀಸ್ ಎಲ್ಲ ಕಮ್ಮಿ ಆಲ್ಮೋಸ್ಟ್. ಇಲ್ಲ ಅವರೆಲ್ಲ ಬರಲ್ಲ. ಹೌದಾ? ಬೈಡೋ ತೋಟ ಹೇಳಿದ್ದಕ್ಕೆ ಲಾಸ್ಟ್ ಟೈಮ್ ಒಂದು ಸಿಕ್ಕಿದ್ದ ಇಲ್ಲೇ ಹೊರಗಡೆ ಹೋದಾಗ. ಅಂಡ್ ಇನ್ನೊಂದು ಸ್ಪೆಷಲ್ ವ್ಯಕ್ತಿ ನಮ್ಮ ಒಟ್ಟಿಗೆ ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅಂಡ್ ಈ ತರ ಒಂದು ಬಡ್ಡಿಂಗ್ ಹೀರೋ ಅಥವಾ ಬಡ್ಡಿಂಗ್ ಫಿಲ್ಮ್ ಆಕ್ಟರ್ ನ ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಆಗಿ ಬರೋದು ನಮ್ಮೆಲ್ಲರಿಗೂ ತುಂಬಾನೇ ತುಂಬಾನೇ ಸಂತೋಷ ಕೊಡುತ್ತೆ. ಸೊ ಸ್ಯಾಂಡಲ್ವುಡ್ಗೆ ಭೀಮಾ ಚಿತ್ರದ ಮೂಲಕ ಇವರು ಕಾಲಿಟ್ಟಿದ್ದಾರೆ, ಅದ್ಭುತವಾದ ನಟನೆ ಮಾಡಿದ್ದಾರೆ ಫಿಲ್ಮ್ ಅಲ್ಲಿ. ನೋಡಿದ್ರೆ ಆ ಕ್ಯಾರೆಕ್ಟರ್ ಏನಪ್ಪ ಇಷ್ಟೊಂದು ಸಾಲಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ನಾವೆಲ್ಲರೂ ನಿಜವಾಗ್ಲೂ ತುಂಬಾನೇ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತೀವಿ. ಭೀಮಾ ಕೂಡ ಒಂದು ಯೂತ್ ಗೆ ಒಂದು ಮೆಸೇಜ್ ಕೊಡ್ತಕ್ಕಂತ ಒಂದು ಸಿನಿಮಾ. ಸೊ ನಮ್ಮೊಟ್ಟಿಗೆ ಇವತ್ತು ಆಜಾದ್ ಅವರಿದ್ದಾರೆ. ಸೊ ಆಜಾದ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಆಜಾದ್ ಯಾರು ನೋಡಿಲ್ವಲ್ಲ ನಾನು. ಹಾಗೆ ಇನ್ನೊಂದು ಖುಷಿ ವಿಷಯ ಏನು ಅಂತ ಅಂದ್ರೆ ಈ ತರ ಬಡ್ಡಿಂಗ್ ಸ್ಟಾರ್ಸ್ ಹೊಸ ಫಿಲ್ಮ್, ಆಕ್ಚುಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಚಾನ್ಸ್ ಸಿಗೋದಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಇವರು ಹೊಸದಾಗಿ ಒಂದು ಫಿಲ್ಮ್ ಶುರು ಮಾಡಿದ್ದಾರೆ. ಫಿಲ್ಮ್ ಅಲ್ಲಿ 3ನೇ ಇವೆಂಟ್ ಇದು. ಪ್ರತಿಯೊಂದು ಇವೆಂಟ್ ಅಲ್ಲೂ ಭಾಗಿಯಾಗಿದ್ದೀನಿ. ತುಂಬಾ ಜನ ಭಾಗಿಯಾಗಿರೋ ಫೇಸಸ್ಗಳು ನನಗೆ ಕಾಣಿಸ್ತಾ ಇದೆ. ಬೇರೆ ಬೇರೆ ಊರಿಂದ ಆಗಲಿ ಮೈಸೂರಿಂದ ಆಗಲಿ ತುಂಬ ಜನ ಬಂದಿದ್ದೀರಾ, ಖುಷಿ ಆಗುತ್ತೆ. ಒಂದು ಪಾಯಿಂಟ್ ಏನು ಹೇಳಬೇಕು ಅಂತಂದರೆ ಸೇಫ್ಟಿ ಬಗ್ಗೆ ನಾವೆಲ್ಲರೂ ಮಾತಾಡ್ತಾನೆ ಇರ್ತೀವಿ. ಜೊತೆಗೆ ಒಂದು ಗೌರ್ಮೆಂಟಲ್ಲಿ ಆಗೋಂಥ ಚೇಂಜಸ್ಗಳು ಅದೆಲ್ಲ ನೋಟಿಫಿಕೇಶನ್ ನನಗೆ ಸರ್ ಹೇಳಿದ ತಕ್ಷಣ ಗೊತ್ತಾಯಿತು. ಯಾವುದೂ ಥರ ನೀವು ಆಸ್ಪತ್ರೆಗೆ ಹೋಗಿ ಸೇರಿಸಿದಾಗ ಯಾವುದೇ ಥರ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳಂಗಿಲ್ಲ. ಸೊ ಎಷ್ಟೋ ಜನ ಇವತ್ತು ಭಯಪಟ್ಟು ಅದೇ ರೀಸನ್ಗೆ ನನಗೆ ಆಗ್ಬೇಕಪ್ಪ, ನಾನು ಅವ್ರಿಗೆ ಡೀಟೇಲ್ಸ್ ಕೊಟ್ಟು ಅವ್ರು ನನ್ನ ತಲೆ ತಿಂತಾರೆ. ಸೊ ಈ ಥರ ಎಲ್ಲ ಆಗ್ತಾ ಇದ್ದಿದ್ದನ್ನ ಇದೊಂದು ಒಳ್ಳೆ ವಿಚಾರ. ನನಗೆ ತುಂಬಾ ಖುಷಿ ಆಯಿತು, ಇದು ನನಗೆ ತಿಳಿದಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್.
ಆಮೇಲೆ ನಾವೇನು ಸೇಫ್ಟಿ ಬಗ್ಗೆ ಯಾವಾಗ್ಲೂ ಮಾತಾಡ್ತಾನೆ ಇರ್ತೀವಿ ವಿಡಿಯೋಸ್ಗಳಲ್ಲಿ, ಅದೆಲ್ಲ ನೋಡಿದ್ರೆ ಹೆಚ್ಚಾಗಿ ಮಾತಾಡಿದ್ರೆ ಮತ್ತೆ ಅದನ್ನೇ ಹೇಳ್ತಾವನೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಖುಷಿ ಆಗುತ್ತೆ. ಇದೇ ಥರ ಇನ್ನೂ ಹೆಚ್ಚಾಗಿ ಸೇರ್ತಾ ಇರಿ. ಒಂದು ಈವೆಂಟ್ನ ಸಕ್ಸಸ್ ಮಾಡೋಣ. ಈವೆಂಟ್ ಸಕ್ಸಸ್ ಆಗೋದು ನಮ್ಮಲ್ಲಿ ಸೇರೋ ಜನದಿಂದ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಖುಷಿಯಾಗಿದೆ ಇಲ್ಲಿಂದ ಬಂದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಎಲ್ಲ ವಿಂಟೇಜಸ್ ಬೈಕ್ 125cc ಗಾಡಿ ಆಲ್ಮೋಸ್ಟ್ 140ವರೆಗೂ ಹೋಗುತ್ತೆ ಅಷ್ಟು ನಮ್ಮ ಗಾಡಿ ನಮ್ಮ NMBC ತಂಡ ನೋಡಿ ಗುರು, ಎಲ್ಲ ಥರ RX ವಿಂಟೇಜ್ ಬೈಕ್ಗಳು ಸಕ್ಕತ್ತಾಗಿದೆ. ಎಲ್ಲಿಗೆ ನಾನು ಬರ್ಬೇಕು ಅಂತ ಕೇಳ್ಕೊಂತೀನಿ. ನೋಡಿ RX ನಿಮ್ಮೆಲ್ಲರ